ಕಟಕ ರಾಶಿಯವರಿಗೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥ ಒಂದು ಘಟನೆ ಆಗಸ್ಟ್ ತಿಂಗಳಲ್ಲಿ ನಡೆಯುತ್ತೆ. ಅದೇನು ಅಂತ ನಿಮಗೆ ಗೊತ್ತಿದೆಯಾ? ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ ಆಗ್ತಿದೆ. ಹಾಗಿದ್ರೆ ನಿಮ್ಮ ಆಸೆ ಈಡೇರ್ತಾ ಇದೆಯಾ? ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕಾಯ್ತಾ ಇದೆ ಒಂದು ಬಿಗ್ ಸರ್ಪ್ರೈಸ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 2ನೇ ತಾರೀಕು ಕುಜ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳ ಅಂದರೆ ಇದೇ ತಿಂಗಳ 22ನೇ ತಾರೀಕು ತಿರ್ಗಾ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಸೂರ್ಯ ಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದ್ರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರು ಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ, ಏನೆಲ್ಲ ಫಲಗಳನ್ನ ನಾವು ಅನುಭವಿಸ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಕಟಕ ರಾಶಿಯವರಿಗೆ ಗುರುಬಲ ಬಂದಿದೆ, ಗುರು ಲಗ್ನದಲ್ಲೇ ಇದ್ದಾನೆ, ಅದು ಉಚ್ಚ ಗುರು ಆಗಿದ್ದಾನೆ. ಸೊ ಹಾಗಾಗಿ ಒಳ್ಳೊಳ್ಳೆ ಏನೋ ಅವಕಾಶಗಳನ್ನ ತೊಗೊಂಬಂದು ಕೊಡ್ತಿದ್ದಾನೆ. ಮದುವೆ ಆಗಿಲ್ಲ ಅಂತ ಯಾರು ತುಂಬ ದಿವಸಗಳಿಂದ ಗಂಡು ಹೆಣ್ಣು ಹುಡುಕಾಟ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಗಂಡುಗೆ ಹೆಣ್ಣು ಸಿಗೋದು, ಹೆಣ್ಣಿಗೆ ಗಂಡು ಸಿಗೋದು ಆಗ್ತಾ ಇರುತ್ತೆ. ಜೊತೆಗೆ ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು ಎಲ್ಲ ರೀತಿಯಾದದ್ದು, ಅಂದರೆ ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಅಥವಾ ಯಾವುದಾದ್ರೂ ಹೋಮ ಹವನಗಳಾಗಿರ್ಬೋದು, ಇದೆಲ್ಲ ಶುಭ ಕಾರ್ಯಗಳು ಕೂಡ ನಿಮ್ಮ ಮನೆಯಲ್ಲಿ ಆಗ್ತಾ ಇರುತ್ತೆ. ಇದೊಂಥರ ಒಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಎಲ್ಲ ಚೆನ್ನಾಗಿದ್ದು ಕೆಲವೊಂದು ಮಾತ್ರ ಸಮಸ್ಯೆಗಳು ಕೂಡ ಇದೆ. ಯಾವ ಸಮಸ್ಯೆಗಳು ಅಂತ ನೋಡಿದ್ರೆ, ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿದೆ ಯಾವ ವಿಷಯದಲ್ಲಿ ಅಂದರೆ, ನಿಮ್ಮ 12ನೇ ಮನೆಯಲ್ಲಿ ಕುಜನ ಸಂಚಾರ ನಡೀತಿದೆ. 12ನೇ ಮನೆ ಅಧಿಪತಿ ಆಗಿರೋ ಬುಧ ಗ್ರಹನು ಲಗ್ನಕ್ಕೆ ಬಂದಿದ್ದಾನೆ. ಸೊ ಯಥೇಚ್ಛವಾದ ಖರ್ಚು ಜಾಸ್ತಿ ಆಯಿತು. ಜೊತೆಗೆ ಭೂಮಿ ಏನಾದರೂ ನೀವು ತೊಗೊಂಡಿದ್ರೆ ಅದರಲ್ಲೇನಾದ್ರು ಲಿಟಿಗೇಷನ್ಸ್ ಬರೋದು, ಅಥವಾ ಯಾವುದಾದ್ರೂ ಪೇಪರ್ಗಳಿಗೆ ಸೈನ್ ಆಗಿಲ್ಲ ಅದೇನಾದರೂ ಹೋಲ್ಡ್ ಆಗುವಂಥದ್ದು. ಗೌರ್ಮೆಂಟಿಂದ ಏನು ತೊಂದರೆ ಆಗಲ್ಲ ನಿಮಗೆ, ಯಾಕಂದರೆ ಲಗ್ನದಲ್ಲೇ ಸೂರ್ಯ ಇರ್ತಾನೆ ಮತ್ತು 2ನೇ ಮನೆಗೂ ಕೂಡ ಸೂರ್ಯ ಹೋಗೋದ್ರಿಂದ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಲಾಭಗಳೆಲ್ಲವೂ ಸಿಕ್ಕುತ್ತೆ. ಆದರೆ ಭೂಮಿಗೆ ಸಂಬಂಧಪಟ್ಟಿರೋ ವಿಚಾರಗಳಲ್ಲಿ ಕೆಲವೊಂದು ತಕರಾರುಗಳಾಗ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಿ. ಭೂಮಿ ವ್ಯವಹಾರ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಪೇಪರ್ಸ್ ಒಂದು ಸತಿ ಅಲ್ಲ 2 ಸತಿ ಚೆಕ್ ಮಾಡಿ ಅದಾದಮೇಲೆ ಡಿಸಿಷನ್ ತಗೊಳ್ಳಿ. ಜೊತೆಗೆ ಸ್ಪೀಡಲ್ಲಿ ತುಂಬ ಕಂಟ್ರೋಲ್ ಇರಬೇಕಾಗತ್ತೆ. ಯಾಕೆ ಅಂತಂದರೆ ನೋಡಿ, ಇವಾಗ ನೀವೇನಾದರೂ ಕಾರ್ ಆಗಿರ್ಬೋದು ಅಥವಾ 4 ವೀಲರ್ ಅಥವಾ 2 ವೀಲರ್ ಏನಾದರೂ ಓಡಿಸ್ತಾ ಇದ್ದೀರಾ ಅಂತಂದರೆ ಸ್ಪೀಡ್ ಕಂಟ್ರೋಲ್ ಇಲ್ಲ ಅಂದರೆ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಬೋನ್ಗೆ ಏನಾದರೂ ಏಟಾಗುವಂಥದ್ದು ಅಥವಾ ರಕ್ತದಲ್ಲಿ ಏನಾದರೂ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿರಿ, ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಇಟ್ಕೊಳ್ಳಿ. ಇಲ್ಲಾಂದರೆ ಆಗುವಂಥ ಸುಮ್ಮನೆ ಮೇಜರ್ ಪ್ರಾಬ್ಲಮ್ಗಳಾಗೋದನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ. ಇನ್ನು 2ನೇ ಮನೆಯಲ್ಲಿ ನಿಮಗೆ ಲಗ್ನದಿಂದ ಸೂರ್ಯನೂ ಕೂಡ ಅಲ್ಲೇ ಇರ್ತಾನೆ, ಜೊತೆಗೆ ಕೇತುನು ಕೂಡ ಅದೇ ಜಾಗದಲ್ಲಿ ಇರ್ತಾನೆ. ಸೊ 2ನೇ ಮನೇಲಿ ಸೂರ್ಯ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿನೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ 2ನೇ ಮನೆ ಅಧಿಪತಿನೇ ಆಗಿರ್ತಾನೆ ಸೂರ್ಯ ನಿಮಗೆ. ಜೊತೆಗೆ ಗೌರ್ಮೆಂಟಿಂದ ಏನಾದರೂ ಕೆಲಸಗಳಾಗಬೇಕಾಗಿತ್ತು, ನಿಮ್ಮ ಮೇಲಧಿಕಾರಿಗಳಿಂದ ನಿಮ್ಗೇನಾದರೂ ಕೆಲಸಗಳಾಗಬೇಕಾಗಿತ್ತು, ನಿಮ್ಮ ಮನೇಲಿರೋ ಹಿರಿಯರಿಂದ ನಿಮ್ಗೇನಾದರೂ ಲಾಭಗಳಾಗಬೇಕಾಗಿತ್ತು, ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡಬಹುದು. ಸೊ ಸರಾಗವಾಗಿ ಆ ಕೆಲಸಗಳು ತಂತಾನೇ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ 3ನೇ ಮನೆಯಲ್ಲಿ ಶುಕ್ರನ ಸಂಚಾರ, ಶುಕ್ರ ಬಂದು ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. 3ನೇ ಮನೇಲಿ ಶುಕ್ರ ಇರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಶ್ರೀಮಂತರು ಸ್ನೇಹಿತರಾಗುವಂಥದ್ದು, ಅಥವಾ ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರೆ ಅವ್ರ ಜೀವನದಲ್ಲಿ ಏನಾದರೂ ಒಳಿತಾಗುವಂಥದ್ದು ಎಲ್ಲನೂ ನೀವು ನೋಡಬಹುದು. ಶ್ರೀಮಂತರಿಂದ ಏನಾದರೂ ಹೆಲ್ಪ್ ಆಗುತ್ತಾ? ಒಳ್ಳೊಳ್ಳೆ ಲಕ್ಸುರಿ ಫ್ರೆಂಡ್ಸ್ ಆಗಿದ್ದಾರೆ, ಒಳ್ಳೆ ಐಷಾರಾಮಿ ಕಾರ್ಗಳಿದೆ, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತ ನೀವೇನು ನಿರೀಕ್ಷೆ ಇಟ್ಕೊಂಡ್ರೆ ಖಂಡಿತ ಅದು ಯಾವುದೂ ಆಗಲ್ಲ.
ಫ್ರೆಂಡ್ಸ್ ಆಗ್ತಾರೆ, ನಿಮ್ಮ ಜೊತೆಲಿ ಇರ್ತಾರೆ, ಎಂಜಾಯ್ ಮಾಡ್ತಾರೆ, ಹೋಗ್ತಾರೆ ಬಿಟ್ಟರೆ ಅವರಿಂದ ನಿಮ್ಗೆ ಯಾವುದು ಅಂತ ಮೇಜರ್ ಒಳ್ಳೆಯದು ಅಂತ ಏನು ಆಗೋದಿಲ್ಲ. ಆ ಥರದ ನಿರೀಕ್ಷೆನೇ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನಿರೀಕ್ಷೆ ಇಟ್ಕೊಂಡ್ರೆ ತಾನೇ ಮನ್ಸಿಗೆ ನೋವಾಗುತ್ತೆ. ಸೊ ಯಾರು ಯಾವ ಹೆಲ್ಪ್ ಕೂಡ ಮಾಡೋದಿಲ್ಲ. ಆದರೆ ಸಿಗ್ತಾರೆ, ಒಳ್ಳೊಳ್ಳೆ ಸ್ನೇಹಿತರು ಸಿಗ್ತಾರೆ. ನಿಮ್ಮನ್ನು ನೋಡಿದ ಜನ ಅಂತಾರೆ, ಓ ಇವ್ರಿಗೆ ಇಷ್ಟು ದೊಡ್ಡ ದೊಡ್ಡ ಸ್ನೇಹಿತರಿದಾರಪ್ಪ, ಇವರೆಲ್ಲ ತುಂಬ ದೊಡ್ಡ ವ್ಯಕ್ತಿಗಳು ಅನಿಸುತ್ತೆ ಅಂತ ಅನ್ಕೋಬೇಕು ಅಷ್ಟೇನೆ. ಆದರೆ ಅವರಿಂದ ನಿಮ್ಗೆ ಯಾವ ಸಹಾಯಗಳು ಕೂಡ ಆಗೋದಿಲ್ಲ. ಇನ್ನು ಗುರುದೃಷ್ಟಿ ಅಂತ ನೋಡೋಕೆ ಬಂದಾಗ ನೋಡಿ, ನಿಮಗೆ 5ನೇ ಮನೆ ಮೇಲೆ ಗುರುದೃಷ್ಟಿ ಬೀಳ್ತಿರೋದ್ರಿಂದ ನಿಮ್ಮ ಮಕ್ಕಳಿಂದ ಅನುಕೂಲಗಳಾಗುವಂಥದ್ದು, ಅಥವಾ ತುಂಬ ದಿವಸಗಳಿಂದ ಮಕ್ಕಳಾಗಿಲ್ಲ ಅಂತ ಒದ್ದಾಡ್ತಿರೋವಂಥವ್ರಿಗೆ ಮಕ್ಕಳಾಗುವಂಥದ್ದು, ಅಥವಾ ಮಕ್ಕಳಿಂದ ಏನಾದ್ರು ಖುಷಿ ವಿಚಾರಗಳನ್ನ ಕೇಳುವಂಥದ್ದು. ಕಟಕ ರಾಶಿನಲ್ಲಿದ್ದವರ ಮಕ್ಕಳು ಏಜಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ಮದುವೆ ಸೆಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದೇ ಥರ ನಿಮಗೆ 7ನೇ ಮನೆ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಡೇಜ್ ಇರುತ್ತೆ, ಗೌರವ ಜಾಸ್ತಿ ಆಗುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಜೊತೆಗೆ 5ನೇ ಮನೇಲೂ ಗುರುದೃಷ್ಟಿ ಇದೆ ಅಲ್ವಾ, ಪ್ರೇಮಿಗಳು ಯಾರಾದರೂ ಇದ್ದರೆ ಅವ್ರಿಗೆ ಮದುವೆ ಸೆಟ್ ಆಗುವಂಥದ್ದು, ಒಳ್ಳೆ ಬಾಂಡೇಜು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ಇನ್ನು ರಾಹು ಅಂತ ಬಂದಾಗ 8ನೇ ಮನೇಲಿರೋದ್ರಿಂದ ಇಲ್ಲಿ ಆರೋಗ್ಯ ಸಮಸ್ಯೆಗಳು. ಯಾಕೆ ಅಂದರೆ 8ನೇ ಮನೇಲಿ ರಾಹು ಇದ್ದಾಗ ಆರೋಗ್ಯ ಸಮಸ್ಯೆಗಳನ್ನ ಜಾಸ್ತಿ ತಂದುಕೊಡ್ತಾನೆ. ಅದರಲ್ಲೂ ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಹಾರ್ಟ್ ಡಿಸೀಸ್ ಆಗಿರ್ಬೋದು, ಸ್ಕಿನ್ ಡಿಸೀಸ್ ಆಗಿರ್ಬೋದು, ಅಲರ್ಜಿ ಪ್ರಾಬ್ಲಮ್ ಆಗಿರ್ಬೋದು. ಮೊದಲೇ ಇತ್ತು ಅಂದರೆ ಅದನ್ನು ಜಾಸ್ತಿ ಮಾಡ್ತಾನೆ. ಲಿವರ್ಗೆ ಸಂಬಂಧಪಟ್ಟಿರುವಂಥದ್ದು, ಈ ಸಮಸ್ಯೆಗಳನ್ನ ಜಾಸ್ತಿ ಮಾಡ್ತಾನೆ. ಇಷ್ಟು ದಿವಸಗಳ ಕಾಲ ಇಲ್ಲ ಅಂದರೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ದಯವಿಟ್ಟು ಆಹಾರನ ಕರೆಕ್ಟಾಗಿ ಅಂದರೆ ಕ್ರಮಬದ್ಧವಾಗಿ ಆಹಾರ ತಗೊಳ್ಳುವಂಥದ್ದು, ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಕರೆಕ್ಟ್ ಮೆಡಿಸಿನ್ಸ್ ತೊಗೊಳ್ಳೋದು, ಇದೆಲ್ಲದರಿಂದ ಇದನ್ನು ನೀವು ತಡಿಬಹುದು. ಇನ್ನು 9ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ರು ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಮ ತಂದೆ ಮನೆ ಕಡೆಯಿಂದ ಏನಾದರೂ ಸಮಸ್ಯೆಗಳೆಲ್ಲ ಅವ್ರು ನರಳ್ತಾ ಇದ್ದರೆ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕತ್ತೆ. ನಿಮಗೂ ಕೂಡ ಅದೃಷ್ಟಕರವಾದ ಕೆಲವು ವಿಚಾರಗಳನ್ನ ಕೇಳ್ತೀರಾ. ಇದರಿಂದ ಲೈಫಲ್ಲಿ ಹ್ಯಾಪಿನೆಸ್ ಕೂಡ ನೀವು ನೋಡಬಹುದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು, ಆದಷ್ಟು ಒಳ್ಳೆಯದೇ ಇದೆ ಅಂತ ನೆಗೆಟಿವಿಟಿ, ಮೇಜರ್ ನೆಗೆಟಿವಿಟಿ ಅಂತ ಏನೂ ಇಲ್ಲ. ಆದರೂ ಕೂಡ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದಾಗ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಚಂದ್ರನೇ ಆಗಿರೋದ್ರಿಂದ ಅವನು ಮನಸ್ಸಿನ ಕಾರಕ ಆಗಿರ್ತಾನೆ. ಮನಸ್ಸಿನಲ್ಲಿ ಏರುಪೇರುಗಳನ್ನ ಆಗಾಗ ಕೊಡ್ತಾನೆ ಇರ್ತಾನೆ, ಕನ್ಫ್ಯೂಷನ್ನ ಜಾಸ್ತಿ ಕೊಡ್ತಾನೆ, ಯೋಚನೆ ಜಾಸ್ತಿ ಮಾಡಿಸ್ತಾನೆ. ಸೊ ಈ ಕಾರಣಕ್ಕೋಸ್ಕರ ಪ್ರತಿದಿನ ನೀವು ಮೆಡಿಟೇಷನ್ ಮಾಡಬೇಕಾಗತ್ತೆ. ಒಂದು 10 ನಿಮಿಷನಾದ್ರು ಮೆಡಿಟೇಷನ್ ಮಾಡಿ. ಜೊತೆಗೆ ಪ್ರತಿ ಸೋಮವಾರ ದಿವಸ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಜಲಾಭಿಷೇಕನ ನೋಡಿ ಕುತ್ಕೊಂಡು, ಪ್ರತಿ ವಾರ ಆಗಲಿಲ್ಲ ಯಾವುದನ್ನ ವಾರದಲ್ಲಿ ಒಂದು ಸತಿನಾದರೂ ನೋಡಬೇಕಾಗತ್ತೆ. ಇದರಿಂದ ನಿಮ್ಮ ಮನಸ್ಸು ನೆಮ್ಮದಿ ಶಾಂತಿ ಸಿಗುತ್ತೆ, ಒಂದು ಕನ್ಫ್ಯೂಷನ್ ಸ್ಟೇಟಸ್ಸಿಂದ ಈಚೆ ಬರ್ತೀರಾ. ಜೊತೆಗೆ ಕುಜ 12ನೇ ಮನೇಲಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಣಗ್ಲೂವನ್ನ ಕೊಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ತೊಗರಿಬೇಳೆನ ಮಂಗಳವಾರ ಸಹ ಡೊನೇಟ್ ಮಾಡಿ. ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಬರೋವಂಥ ಮೇಜರ್ ಪ್ರಾಬ್ಲಮ್ಸಿಂದ ಖಂಡಿತ ನೀವು ಈಚೆ ಬರ್ಬೋದು. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂತಂದರೆ ನೋಡಿ, ನಾವು ಏನೇ ಹೇಳಿದ್ರು ಕೂಡ ಇದೆಲ್ಲನೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅಥವಾ ನಿಮ್ಮ ದಶಾ ಭುಕ್ತಿ ಆಗಿರ್ಬೋದು, ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲನ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.